ಸ್ನೇಹಿತರೆ, ಕ್ರಿಕೆಟ್ ಪ್ರೇಮಿಗಳಿಗಂತೂ ಇವತ್ತಿನ ದಿನ ಸುದಿನ ಅಂತ ಹೇಳ್ಬೋದು. RCB ಫ್ಯಾನ್ಸ್ಗಳಂತೂ ಇವತ್ತು ಬಹಳಷ್ಟು ಕುತೂಹಲದಿಂದ ಎದುರು ನೋಡ್ತಾ ಇದ್ದಾರೆ. ನೇರವಾಗಿ ನಮ್ಮ RCB ಇವತ್ತು ನೇರವಾಗಿ ಫೈನಲ್ ಪ್ರವೇಶವನ್ನು ಪಡೆಯುತ್ತೆ. ಆ ಥರದ ಒಂದು ಸೆಣಸಾಟ ಇವತ್ತು ಕಾಣಸಿಗುತ್ತೆ. ಕುತೂಹಲ, ಹೈ ವೋಲ್ಟೇಜ್ ಮ್ಯಾಚ್ ಕೂಡ ಆದರೂ ಕೂಡ ಅದಕ್ಕೆ ಇನ್ನೊಂದು ಅನುಮಾನವೇ ಇಲ್ಲ. ಇನ್ನು ಜಿದ್ದಿಗಂತೂ ಎರಡೂ ಟೀಮ್ಗಳು ಕೂಡ ಬರುತ್ತೆ. ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ 11 ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎರಡೂ ಟೀಮ್ಗಳು ಸೆಣಸಾಟವನ್ನು ಮಾಡ್ತಾ ಇರೋದು. ಇವತ್ತು ಗೆಲ್ಲುವ ತಂಡ ನೇರವಾಗಿ ಫೈನಲ್ ಪ್ರವೇಶವನ್ನು ಗಿಟ್ಟಿಸುತ್ತೆ. ಸೋಲುವ ತಂಡಕ್ಕೆ ಇನ್ನೂ ಒಂದು ಅವಕಾಶ ಸಿಗುತ್ತೆ. ಅದನ್ನು ನಾವು ಕಾಯ್ತಾ ಕೂರೋ ಅವಶ್ಯಕತೆ ಇಲ್ಲ. ಗುಜರಾತ್ ಟೈಟಾನ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ನಡುವಿನ ಎಲಿಮಿನೇಟರ್ ಜೊತೆಗೆ ಮತ್ತೆ ಇನ್ನೊಂದು ಮ್ಯಾಚನ್ನು ಆಡಬೇಕಾದಂಥ ಪರಿಸ್ಥಿತಿ ಎದುರಾಗುವ ಸಾಧ್ಯತೆಗಳು ಸಿಗುತ್ತೆ. ಹಾಗಾಗಿ ಅಲ್ಲಿಯವರೆಗೂ ಹೋಗೋ ಅವಶ್ಯಕತೆಯೇ ಇಲ್ಲ. ಇವತ್ತು ಪಂಜಾಬ್ನ ಮಹಾರಾಜ ಯಾದವಿಂದ್ರ ಸಿಂಗ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೀತಕ್ಕಂಥ ಮ್ಯಾಚ್ನಲ್ಲಿ ಈ ಥರದ ರೋಚಕತೆಯ ಅಂಶಗಳಿರೋದು. ಒಂದಿಷ್ಟು ಪ್ರೆಡಿಕ್ಷನ್ಸ್ಗಳ ಬಗ್ಗೆಯೂ ಕೂಡ ನಾವು ಮಾತನಾಡಬೇಕಾಗತ್ತೆ. ಏನೆಲ್ಲ ಸಾಧ್ಯತೆಗಳಿದೆ, ಇವತ್ತು ಟಾಪ್ 11ನಲ್ಲಿ ಯಾರೆಲ್ಲ ಆಡ್ತಾರೆ, ಈ ಥರದ ಒಂದಿಷ್ಟು ಮಾತುಗಳು, ಚರ್ಚೆಗಳ ಬಗ್ಗೆ ಇವತ್ತು ಒಂದಿಷ್ಟು ಚರ್ಚೆಯನ್ನು ನಡೆಸೋಣ. ನಾನು ರಾಕೇಶ್ ಆರುಂಡಿ. ಪಂಜಾಬ್ ಮತ್ತು RCB ತಂಡಗಳು ಪ್ಲೇಯಿಂಗ್ 11ನಲ್ಲಿ ಸ್ಥಿರತೆಯನ್ನು ಕಂಡುಕೊಂಡಿರೋದನ್ನು ನಾವು ಗಮನಿಸ್ಬೋದು. ಒಂದು ಕಡೆ ಪಂಜಾಬ್ ಟೀಮ್ನಲ್ಲಿರ್ತಕ್ಕಂಥ ಪ್ರಿಯಾಂಶ್ ಆರ್ಯ ಮತ್ತು ಪ್ರಭು ಸಿಮ್ರಾನ್ ಸಿಂಗ್ ಅವರ ಆರಂಭಿಕ ಜೋಡಿ ಭಾಳಷ್ಟು ಗಟ್ಟಿಮುಟ್ಟಾಗಿ ನಿಂತ್ಕೊಳ್ತಕ್ಕಂಥದ್ದು. ಇನ್ನೊಂದು ಕಡೆ ಹರ್ಷದೀಪ್ ಸಿಂಗ್ ನೇತೃತ್ವದ ಬೌಲಿಂಗ್ ಇದೆಯಲ್ಲ, ಅದು ಕೂಡ ಒಳ್ಳೆ ಫಾರ್ಮ್ನಲ್ಲಿರ್ತಕ್ಕಂಥದ್ದು. ಮಾರ್ಕೋ ಜಾನ್ಸನ್ ಅವರಿಗೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ಗೋಸ್ಕರ ಆಸ್ಟ್ರೇಲಿಯಾಕ್ಕೆ ತೆರಳಬೇಕಿರೋದ್ರಿಂದ ಅವರು ಈ ಪಂದ್ಯದಲ್ಲಿ ಆಡ್ತಾ ಇಲ್ಲ. ಅದು RCBಗೆ ಪ್ಲಸ್ ಆಗಬಹುದು. ಇನ್ನೂ ಕೂಡ ಪಂಜಾಬ್ನ ಪ್ರಮುಖ ಸ್ಪಿನ್ನರ್ ಆಗಿರ್ತಕ್ಕಂಥ ಯಜುವೇಂದ್ರ ಚಹಲ್ ಅವರು ಗಾಯಗೊಂಡಿದ್ದಾರೆ. ಅವರು ಇನ್ನೂ ಆಡ್ತಾರಾ, ಟೀಮ್ನಲ್ಲಿ ಇಡ್ತಾರಾ ಅಥವಾ ಇಲ್ವಾ ಇವತ್ತಿನ ಪಂದ್ಯದಲ್ಲಿ, ಅದು ಕೂಡ ಇನ್ನೂ ಅನುಮಾನ ಇದೆ. ಆದರೆ ಅವರು ಕೂಡ ಶೀಘ್ರದಲ್ಲಿ ತಂಡಕ್ಕೆ ಸೇರಿಕೊಳ್ತಕ್ಕಂಥ ನಿರೀಕ್ಷೆ ಇದೆ. ಇನ್ನು ಜಾನ್ಸನ್ ಬದಲಿಗೆ ಯಾರನ್ನು ಆಯ್ಕೆ ಮಾಡಬೇಕು ಅನ್ನೋದು ಪಂಜಾಬಿಗೆ ಸದ್ಯ ಚಿಂತನೆ ನಡೆಸ್ತಾ ಇದೆ. ಅಜ್ಮತುಲ್ಲಾ ಅವರಿಗೆ ಅವಕಾಶ ಕೂಡ ಸಿಗಬಹುದು. ಒಟ್ಟಾರೆಯಾಗಿ RCB ತಂಡದಲ್ಲಿ ಜೋಶ್ ಹ್ಯಾಸಲ್ವುಡ್ ಪ್ರಮುಖ ಬೌಲರ್, ಅವರು ಇವತ್ತು ಪುನರಾರಂಭ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು RCBಗೆ ಇನ್ನೊಂದಿಷ್ಟು ಆನೆ ಬಲ ಬಂದಂತಾಗಿಬಿಟ್ಟಿದೆ. ಪಂಜಾಬ್ ವಿರುದ್ಧದ ನಿರ್ಣಾಯಕ ಪಂದ್ಯದಲ್ಲಿ ಅವರು ಆಡ್ತಾ ಇರೋದ್ರಿಂದ ನಮ್ಮ ರಜತ್ ಪಟಿದಾರ್ ಟೀಮ್ಗೆ ಇವತ್ತು ಭಾಳಷ್ಟು ಶಕ್ತಿ ತುಂಬಿದಂತ ಆಗಿಬಿಟ್ಟಿದೆ. ರಜತ್ ಪಟಿದಾರ್ ಕಳೆದ 2 ಪಂದ್ಯಗಳಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡ್ತಾ ಇದ್ದಾರೆ. ಈ ಪಂದ್ಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಆಡ್ತಕ್ಕಂಥ ನಿರೀಕ್ಷೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ಇನ್ನು ಟಿಮ್ ಡೇವಿಡ್ ಗಾಯಗೊಂಡಿರೋದ್ರಿಂದ RCB ತಂಡಕ್ಕೆ ಕೊಂಚ ಹಿನ್ನಡೆ ಆಗ್ತಾ ಇದೆ. ಹೀಗಾಗಿ ಟಿಮ್ ಡೇವಿಡ್ ಬದಲಿಗೆ ಲಿಯಾಮ್ ಲಿವಿಂಗ್ಸ್ಟೋನ್ ಆಡುವ ಸಾಧ್ಯತೆಗಳು ಕಾಣಸಿಗ್ತಾ ಇರೋದು. ನಾವು ಇವತ್ತು RCB ಮ್ಯಾಚ್ ಇದೆಯಲ್ವಾ, ಇವತ್ತೇನಾದರೂ ಪಂದ್ಯ ರದ್ದಾದರೆ ಏನಾಗಬಹುದು ಅನ್ನೋ ಸಾಧ್ಯತೆಗಳ ಬಗ್ಗೆ ಮಾತನಾಡೋಣ. ಇವತ್ತೇನಾದರೂ ಇಫ್ ಇನ್ ಕೇಸ್ ಅಲ್ಲಿ ಯಾವುದೇ ಮಳೆಯ ವಾತಾವರಣ ಇಲ್ಲದೆ ಇರೋದ್ರಿಂದ, ಈಗಾಗಲೇ ಪಿಚ್ ಮತ್ತು ಹವಾಮಾನ ವರದಿ ಕೂಡ ಬಂದಿರೋದ್ರಿಂದ ಮಹಾರಾಜ ಯಾದವಿಂದ್ರ ಸಿಂಗ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದ ಪಿಚ್ ಸಾಮಾನ್ಯವಾಗಿ ಬ್ಯಾಟಿಂಗ್ ಪಿಚ್. ಹಾಗಾಗಿ ಟಾಸ್ ಗೆದ್ದ ಕ್ಯಾಪ್ಟನ್ಗಳು ಮೊದಲು ಬ್ಯಾಟಿಂಗ್ಗೆ ಆದ್ಯತೆಯನ್ನು ನೀಡ್ತಾರೆ. ಸ್ಥಳೀಯ ಹವಾಮಾನದ ಪ್ರಕಾರ ಯಾವುದೇ ಮಳೆಯ ಮುನ್ಸೂಚನೆ ಇಲ್ಲದೆ ಇರೋದ್ರಿಂದ ಮಳೆಯಿಂದ ಪಂದ್ಯ ರದ್ದಾಗುತ್ತೆ ಅನ್ನೋದು ಡೌಟ್. ಹಾಗಾಗಿ ಒಂದು ವೇಳೆ ಆ ರೀತಿಯಾಗಿ ಮಳೆಯಿಂದ ಪಂದ್ಯ ರದ್ದಾದರೆ ಕ್ವಾಲಿಫೈಯರ್ಸ್ ಒಂದು ಈ ಮ್ಯಾಚ್ಗೆ ಮಳೆ ಅಡ್ಡಿಪಡಿಸಿದರೆ ಫಲಿತಾಂಶಕ್ಕೋಸ್ಕರ ಕನಿಷ್ಠ 5 ಓವರ್ಗಳ ಮ್ಯಾಚನ್ನು ಆಡಿಸಲಾಗುತ್ತೆ. ತಲಾ 5 ಓವರ್ಗಳ ಪಂದ್ಯವನ್ನು ಆಡಿಸಲಾಗುತ್ತೆ. ಇದರಲ್ಲಿ ಗೆದ್ದವರು ಫೈನಲ್ಗೆ ನೇರವಾಗಿ ಸೆಲೆಕ್ಟ್ ಆಗ್ತಾರೆ. ಅದಾಗಿಯೂ ಕೂಡ ಈ 5 ಓವರ್ ಪಂದ್ಯ ನಡೀದೇ ಇದ್ದರೆ ಈ ಲೀಗ್ ಹಂತದ ಅಂತ್ಯಕ್ಕೆ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನ ಗಳಿಸಿಕೊಂಡಿರ್ತಕ್ಕಂಥ ತಂಡ, ಲೀಗ್ನಲ್ಲಿ ಟಾಪಲ್ಲಿ ಇರ್ತಕ್ಕಂಥ ತಂಡ ನೇರವಾಗಿ ಫೈನಲ್ಗೆ ಪ್ರವೇಶವನ್ನು ಪಡೆಯುತ್ತೆ. ಆ ನಿಟ್ಟಿನಲ್ಲಿ ನಾವು ನೋಡೋದಾದರೆ ಈಗಾಗಲೇ ಪಂಜಾಬ್ ಕಿಂಗ್ಸ್ 11 ಅವ್ರದ್ದು ಹೆಚ್ಚಿನ ಪಾಯಿಂಟ್ಸ್ಗಳಿರೋದ್ರಿಂದ ನೇರವಾಗಿ ಅವರು ಫೈನಲ್ಗೆ ಪ್ರವೇಶವನ್ನು ಪಡೀತಾರೆ. ಆದರೆ RCB ಮಾಡಬೇಕಾಗಿರೋದು ಇಷ್ಟೇ, ಕಳೆದ ಮ್ಯಾಚ್ನಲ್ಲಿ ಉಳಿಸ್ಕೊಂಡಿದ್ದಂಥ ಜೋಶ್, ಹಾಡಿದಂಥ ಆಟ, ಅವೆಲ್ಲ ಫಾರ್ಮ್ನೊಂದಿಗೆ ಅವರು ಇವತ್ತು ಆತ್ಮವಿಶ್ವಾಸದೊಂದಿಗೆ ಇಳಿದ್ರೆ ಸಾಕು. ಅದಕ್ಕಿಂತ ಶೌರ್ಯಘಾತೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಯಾವುದೂ ಇಲ್ಲ. ಯಾಕೆಂದರೆ ಸೋಲ್ತಾ ಇದ್ದಂಥ ಮ್ಯಾಚನ್ನು ಪಂದ್ಯದ ನಾಯಕ ಜಿತೇಶ್ ಶರ್ಮಾ, ಇನ್ನು ಕರ್ನಾಟಕದ ಕ್ರಿಕೆಟಿಗ ಮಯಾಂಕ್ ಅಗರ್ವಾಲ್ ಸೇರಿಕೊಂಡು ಕೊಟ್ಟರಲ್ಲ ಟ್ವಿಸ್ಟು. ನಮಗೆ ಬರೀ ಡೆತ್ತಲ್ಲ, ನಮ್ಮ ಮಿಡ್ಲ್ ಆರ್ಡ್ರು ಕೂಡ ಭಾಳಷ್ಟು ಗಟ್ಟಿಯಾಗಿದೆ ಅನ್ನೋದನ್ನು ತೋರ್ಪಡಿಸಿದಂಥ ಆಟಗಾರರವರು. 228 ರನ್ಗಳ ಗುರಿ, ಇನ್ನೂ ಕೇವಲ 8 ಎಸೆತ ಬಾಕಿ ಇರುವಾಗಲೇ ಭಾಳ ಸಾಹಸದಿಂದ ಸಾಧಿಸಿದಂಥ ಟೀಮ್ RCB. ಅದಕ್ಕೋಸ್ಕರವಾಗಿಯೇ ನಮ್ಮ RCB ಈ ಬಾರಿ ಟ್ರೋಫಿಯನ್ನು ಗೆಲ್ಲಲಿಕ್ಕೆ ಭಾಳಷ್ಟು ಸಾಧ್ಯತೆಗಳಿದ್ದಾವೆ ಅನ್ನೋದನ್ನು ಮಾತನಾಡ್ತಾ ಇರೋದು. ಇನ್ನು ಭಾಳಷ್ಟು ಸ್ಪೀಡ್ ಬೌಲರ್ ಆಗಿರ್ತಕ್ಕಂಥ ಜೋಶ್ ಹೇಸಲ್ವುಡ್ ಅವರು ಬಿಗ್ ಹಿಟರ್ ಟಿಮ್ ಡೇವಿಡ್ ಗೈರಲ್ಲಿ
RCB ಈ ಜಯ ಬೇರೆ ಮೊಳಗಿಸಿದ್ದನ್ನು ಯಾರೂ ಕೂಡ ಮರೆಯುವಂತೆ ಇಲ್ಲ. ಒಂದು ಕಡೆ ಹೇಸಲ್ವುಡ್ ಇಲ್ಲ, ಇನ್ನೊಂದು ಕಡೆ ಟಿಮ್ ಡೇವಿಡ್ ಇಲ್ಲ. ಇವರಿಬ್ಬರ ಅನುಪಸ್ಥಿತಿಯಲ್ಲೂ ಕೂಡ RCB ಗೆದ್ದಿದ್ದನ್ನು ಈಗಾಗಲೇ ಕ್ರಿಕೆಟ್ ಅಭಿಮಾನಿಗಳ ಜನಮಾನಸದಲ್ಲಿ ಅದು ಭಾಳಷ್ಟು ಅಚ್ಚರಿಯಾಗಿ ನೆನಪಲ್ಲಿ ಉಳಿದಿರೋದು. ಇವರಿಬ್ಬರು ಕೂಡ ಪಂಜಾಬ್ ವಿರುದ್ಧ ಕಣಕ್ಕಿಳಿತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಯಾರು ಜೋಶ್ ಹೇಸಲ್ವುಡ್ಡು ಮತ್ತು ಟಿಮ್ ಡೇವಿಡ್ ಅವರು ಕೂಡ. ಆಗ ತಂಡಕ್ಕೆ ಇನ್ನೊಂದು ಆನೆ ಬಲ ಬರುತ್ತೆ, ಅದರಲ್ಲಿ ನೋ ಡೌಟ್. ಇವರಿಬ್ಬರನ್ನ ತೆಗೆದುಕೊಂಡ್ರೆ ನಾವು ಲಿವಿಂಗ್ ಸ್ಟೋನ್ ಮತ್ತು ತುಷಾರ ಅವ್ರನ್ನ ಹೊರಗಿಡಬೇಕಾಗತ್ತೆ. ಆದರೆ ಲಕ್ನೋ ಮ್ಯಾಚ್ನಲ್ಲಿ ಬಹಳಷ್ಟು ಮಿಂಚಿದ್ದು ತುಷಾರ, ಅದನ್ನು ನಾವು ಕೂಡ ಮರೆಯೋ ಹಾಗಿಲ್ಲ. ಒಂದು ವೇಳೆ ತುಷಾರನ ಆಡಿಸ್ಬೇಕು ಅಂದರೆ ಟಿಮ್ ಡೇವಿಡ್ನ ಹೊರಗಿಡಬೇಕು. ಇನ್ನೊಂದು ಕಡೆ ಸ್ವಪ್ನಿಲ್ ಸಿಂಗ್ ಅವರಿಗೆ ಇಲ್ಲಿವರೆಗೂ ಕೂಡ ಅವಕಾಶವನ್ನು ನೀಡೇ ಇಲ್ಲ. ಈ ಸುಯೇಶ್ ಶರ್ಮಾ ಅವರ ಆಟ ಕಳೆದ ಬಾರಿ ಸ್ವಲ್ಪ ಡಲ್ ಆಗಿತ್ತು. ಅವ್ರ ಬದಲಿಗೆ ಇವತ್ತು ಸ್ವಪ್ನಿಲ್ ಸಿಂಗ್ ಅವ್ರನ್ನೂ ಕೂಡ ಆಡಿಸೋ ಚಾನ್ಸಸ್ಗಳು ಇರ್ಬೋದು. ಆಡಿಸಿದ್ರೆ ನಮ್ಮ ಟೀಮ್ನ ನಿರ್ಧಾರವೂ ಕೂಡ ಇನ್ನೊಂದು ರೀತಿಯಾಗಿ ಬದಲಾಗುತ್ತೆ. ಒಟ್ಟಾರೆಯಾಗಿ ಬೌಲಿಂಗ್ ವಿಭಾಗದಲ್ಲಿ ದೊಡ್ಡ ಮಟ್ಟದ ಸುಧಾರಣೆ ಕೂಡ ಆಗಬೇಕು. ಇವೆಲ್ಲವೂ ಕೂಡ ಆಗಿಬಿಟ್ರೆ ಇವತ್ತಿನ RCB ಮತ್ತು ಪಂಜಾಬ್ ಮ್ಯಾಚ್ ಬಹಳಷ್ಟು ಮನೋರಂಜನೆಯನ್ನು ಕೊಡುತ್ತೆ, ಸಖತ್ ಎಂಟರ್ಟೈನ್ಮೆಂಟ್ನ ಕೊಡುತ್ತೆ, ಥ್ರಿಲ್ಲಿಂಗ್ ಮ್ಯಾಚ್ ಆಗುತ್ತೆ ಅನ್ನೋದ್ರಲ್ಲಿ ಇನ್ನೊಂದು ಮಾತೇ ಇಲ್ಲ. ಆದರೆ 11 ವರ್ಷಗಳ ಬಳಿಕ ಪಂಜಾಬ್ ಪ್ರವೇಶ ಮಾಡ್ತಾ ಇದೆ. ಇನ್ನೊಂದು ಕಡೆ ರಿಕಿ ಪಾಂಟಿಂಗ್ ತಂತ್ರ ಪ್ರತಿತಂತ್ರಗಳು, ಇನ್ನೊಂದು ಕಡೆ ಶ್ರೇಯಸ್ ಅಯ್ಯರ್, ಇವರಿಬ್ಬರ ಕಾಂಬಿನೇಷನ್ ಇದೆಯಲ್ಲ ಅದು ಇವತ್ತು ಭಾಳಷ್ಟು ಪ್ಲಸ್ ಆಗೋ ಸಾಧ್ಯತೆ ಪಂಜಾಬ್ಗಿರೋದು. 2014 ಬಳಿಕ ಮೊದಲ ಸಲ ಪ್ಲೇ ಆಫನ್ನು ಪ್ರವೇಶ ಮಾಡ್ತಾ ಇದೆ. ಆದರೂ ಹುರುಪ್ನಲ್ಲೂ ಇವತ್ತು ಅವ್ರು ಕಣಕ್ಕಿಳಿತಾರೆ. ತಂಡದ ಯಶಸ್ಸಿಗೆ ಪ್ರಮುಖ ಕಾರಣ ಅನ್ನೋದು ನಿಮಗೆ ಶ್ರೇಯಸ್ ಅಯ್ಯರ್ ಅವರ ಕ್ಯಾಪ್ಟನ್ಸಿ. ಹಾಗಾಗಿ ಕಳೆದ ಸಲ ಕೋಲ್ಕತ್ತಾವನ್ನು ಚಾಂಪಿಯನ್ ಪಟ್ಟಕ್ಕೇರಿಸಿದಂಥ ಅಯ್ಯರ್ಗೆ ಇಲ್ಲೂ ಕೂಡ ಅದೃಷ್ಟ ಅವ್ರನ್ನ ವೆಲ್ಕಮ್ ಮಾಡಬಹುದು. ಅದಕ್ಕೆ ಆರ್ಯ, ಪ್ರಭು ಸಿಮ್ರಾನ್, ಇಂಗ್ಲೀಸ್, ಅಯ್ಯರ್, ಶಶಾಂಕ್, ಸ್ಟೊಯ್ನಿಸ್ ಅವರೆಲ್ಲ ಬ್ಯಾಟಿಂಗ್ನ ಒಂದು ದೊಡ್ಡ ಆರ್ಡರ್ ಅವ್ರಿಗೂ ಗಟ್ಟಿಯಾಗಿ ನಿಂತಿರೋದು. ಇನ್ನು ಬೌಲಿಂಗ್ನಲ್ಲಿ ಕರ್ನಾಟಕದವರೇ ಆದಂಥ ವೈಶಾಖ್, ವಿಜಯ್ ಕುಮಾರ್ ಅವರು ಕೂಡ ಅತ್ಯಂತ ಮಿತವ್ಯಯಿ ಕೂಡ ಆಗಿದ್ದಾರೆ. ಇನ್ನು ಹರ್ಷದೀಪ್ ಆಗಿರ್ಬೋದು, ಜೇಮಿಸನ್ ಆಗಿರ್ಬೋದು, ಓವರ್ಜಾಯ್ ಆಗಿರ್ಬೋದು, ಜಾನ್ಸನ್, ಬ್ರಾರ್ ಅವರೆಲ್ಲ RCBಯನ್ನು ಹಿಡಿದು ನಿಲ್ಲಿಸಲಿಕ್ಕೆ, ತಡೆದು ನಿಲ್ಲಿಸಲಿಕ್ಕೆ ಎಷ್ಟು ಶಕ್ತರು ಅನ್ನೋದು ಪಂಜಾಬ್ನ ಸಕ್ಸಸ್ನ ಗುಟ್ಟು ಅಂತಲೂ ಕೂಡ ಹೇಳ್ಬೋದು. ಒಟ್ಟಾರೆಯಾಗಿ ಇವತ್ತಿನ ಮ್ಯಾಚ್ ಇದೆಯಲ್ಲ ಅದು ರಣರೋಚಕ ಪಂದ್ಯ. 7:30ಕ್ಕೆ ಸಂಜೆ ಆರಂಭವಾಗುತ್ತೆ. ಏನೆಲ್ಲ ನೀವು ನಿರೀಕ್ಷೆ ಮಾಡ್ಬೋದು ಅದೆಲ್ಲವನ್ನು ಕೂಡ ನಿರೀಕ್ಷೆ ಮಾಡಬಹುದು. ಯಾಕೆ ಅಂತ ಹೇಳಿದ್ರೆ ಪಂಜಾಬ್ ಮತ್ತು ಬೆಂಗಳೂರು ತಂಡ ಇಲ್ಲಿಯವರೆಗೂ 35 IPL ಪಂದ್ಯಗಳನ್ನು ಪರಸ್ಪರ ಎದುರಿಸಿರೋದು. RCB 18 ಮ್ಯಾಚಲ್ಲಿ ಗೆದ್ದರೆ ಪಂಜಾಬ್ ಕಿಂಗ್ಸ್ 11 17 ಪಂದ್ಯಗಳಲ್ಲಿ ಗೆದ್ದಿದೆ. IPL 2025ರಲ್ಲಿ ಈ ಎರಡೂ ತಂಡಗಳು ತಲಾ 1 ಪಂದ್ಯಗಳನ್ನು ಗೆದ್ದಿರೋದು. ಈ ಎರಡೂ ತಂಡಗಳು ನಾಕೌಟ್ ಪಂದ್ಯದಲ್ಲಿ ಪರಸ್ಪರ ಮುಖಾಮುಖಿ ಆಗ್ತಾ ಇರೋದು ಇದೇ ಮೊದಲ ಬಾರಿಗೆ. ಒಟ್ಟಾರೆಯಾಗಿ ಪಂಜಾಬ್ ಕಿಂಗ್ಸ್ ಟೀಮು ಕೂಡ ಫೈರ್ ಪವರ್ ಅಂತಲೇ ಹೇಳ್ಬೋದು. ಇನ್ನೊಂದು ಕಡೆ RCB ಮೊದಲಿಂದ ಫಾರ್ಮನ್ನು ನೋಡಿದ್ರೆ ಅದು ಕೂಡ ಹೆಲ್ಪ್ ಆಗುತ್ತೆ. ಆದರೆ ಇನ್ನೊಂದು ಕಡೆ ಪಂಜಾಬ್ ಟೀಮ್ಗೆ ಅವರ ತವರಿನ ಅನುಕೂಲ ಅಂದರೆ ಅಲ್ಲೇ ನಡೀತಾ ಇರೋದ್ರಿಂದ ಅವರಿಗೆ ಅಲ್ಲಿ ಸ್ಥಿರ ಪ್ರದರ್ಶನವನ್ನು ಕೂಡ ನೀಡಲಿಕ್ಕೆ ಒಂದು ಅವಕಾಶ. ಅವರು ಹೋಮ್ ಪಿಚ್ನಲ್ಲಿ ಅವ್ರಿಗೆ ಇನ್ನೊಂದಿಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ಹಾಗಾಗಿ ಅದು ಕೂಡ ಅವರಿಗೆ ಪ್ಲಸ್ ಆಗಬಹುದು. ಒಟ್ಟಾರೆಯಾಗಿ ರೋಮಾಂಚನವಾದಂಥ ಸ್ಪರ್ಧೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ಇನ್ನೊಂದು ಕಡೆ ವಿರಾಟ್ ಕೊಹ್ಲಿ ಅವರ ಫಾರ್ಮ್, ಹೇಸಲ್ವುಡ್ ಅವರ ಪ್ರಭಾವ, ಇಂಪ್ಯಾಕ್ಟ್ ಇದು ಕೂಡ ಅವರಿಗೆ ಎಫೆಕ್ಟನ್ನು ಕೂಡ ಮಾಡ್ಬೋದು. ನೋಡೋಣ ಇಷ್ಟೆಲ್ಲ ಪ್ರೆಡಿಕ್ಷನ್ಸ್ಗಳ ನಡುವೆ ಇವತ್ತಿನ ಮ್ಯಾಚ್ ಯಾವ ರೀತಿಯಾಗಿರುತ್ತೆ ಅನ್ನೋ ರಣರೋಚಕ ಕುತೂಹಲದೊಂದಿಗೆ ನಾವು ಕೂಡ ಇವತ್ತಿನ ಮ್ಯಾಚನ್ನು ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.